ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ರದ್ದಾದ ಹಿನ್ನೆಲೆಯಲ್ಲಿ ಚಾಮರಾಜನಗರದ ಮೂಲಕ ತಮಿಳುನಾಡಿಗೆ ದರ್ಶನ್ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ತಿಳಿದಂಥ ಸಂದರ್ಭದಲ್ಲಿ ಏನು ಈಗ ಚಾಮರಾಜನಗರ ಜಿಲ್ಲಾ ಪೊಲೀಸು ತುಂಬ ಅಲರ್ಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದೇ ಏನು ನಮ್ಮ ಚಾಮರಾಜನಗರ ಜಿಲ್ಲೆಯ ಗಡಿ ಅಂತಂದರೆ ಪುಣಜೂರು ಚೆಕ್ ಪೋಸ್ಟ್ನಲ್ಲಿ ಫುಲ್ ಅಲರ್ಟ್ ಆಗಿ ಇವತ್ತು ಕಂಪ್ಲೀಟ್ ಬೆಳಗ್ಗೆಯಿಂದಲೂ ಸಹ ಏನು ಈ ಪೊಲೀಸ್ನವರು ನಾಕಾಬಂದಿಯನ್ನು ಹಾಕ್ಕೊಂಡು ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾವುದೇ ವೆಹಿಕಲ್ ಬಂದರೂ ಕೂಡ ಅದನ್ನು ಚೆಕ್ ಮಾಡುವಂಥದ್ದು ಕಂಪ್ಲೀಟು ಅವರ ಟೀಮನ್ನೇ ಹಾಕ್ಕೊಂಡು ಚೆಕ್ ಮಾಡ್ತಾಯಿದ್ದಾರೆ. ಪ್ರತಿ ವಾಹನದಲ್ಲಿ ಯಾರು ಹೋಗ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಚೆಕ್ ಪೋಸ್ಟ್ ಮೂಲಕವೇ ಬೆಳಗ್ಗೆ ಒಂದು 6:45 ಸಂದರ್ಭದಲ್ಲಿ ದರ್ಶನ್ ಆ್ಯಂಡ್ ಟೀಮು ಅಂದರೆ ದರ್ಶನ್ ಒಂದು ಜೀಪು ಮತ್ತು ಒಂದು ಫಾರ್ಚುನರ್ ಕಾರ್ನಲ್ಲಿ ತೆರಳಿದ್ದಾರೆ ಅಂತ ಹೇಳ್ತಕ್ಕಂಥದ್ದು CC ಕ್ಯಾಮ್ರಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸು ಏನು ಇದಕ್ಕೆ ಕ್ರಮವನ್ನು ಕೈಗೊಂಡು ಈಗಾಗಲೇ ಏನು ಚಾಮರಾಜನಗರದ ಎಲ್ಲ ಅಂದರೆ ತಮಿಳುನಾಡಿಗೆ ಹೋಗ್ತಕ್ಕಂಥ ಒಂದು ಎಷ್ಟು ಅಂತಂದರೆ ಒಂದು 6 ಚೆಕ್ ಪೋಸ್ಟ್ ಬರ್ತವೆ. ತಮಿಳ್ನಾಡಿನ ಮೂಲಕ 6 ಚೆಕ್ ಪೋಸ್ಟ್ ಇದೆ. 6 ಚೆಕ್ ಪೋಸ್ಟ್ಗಳು ಕೂಡ ಪೊಲೀಸ್ನ ಅಲರ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಅದನ್ನು ಚೆಕ್ ಮಾಡುವಂಥ ಕೆಲಸವನ್ನು ಪೊಲೀಸ್ನವ್ರು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದಾಗಿದೆ. ಯಾವುದೇ ವೆಹಿಕಲ್ ಹೋದರೂ ಕೂಡ ಅದರಲ್ಲಿ ಯಾರಿದ್ದಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು ಅದೇ ರೀತಿ ಅಲರ್ಟ್ ಆಗಿದ್ದಾರೆ ಇವರು. ಅದೇ ರೀತಿ ಅಲರ್ಟ್ ಆಗಿದ್ದು ಅವರು ಯಾವುದೇ ಸಮಯದಲ್ಲಿ ಬಂದರೂ ಅವ್ರನ್ನ ಬಂಧಿಸುವಂಥ ಕೆಲಸಕ್ಕೆ ಪೊಲೀಸ್ನವ್ರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಚಾಮರಾಜನಗರದಿಂದ ಶ್ರೀನಿವಾಸ ನಾಯಕ್, ಪವರ್ TV.